ನನಗೇನೂ ಗೊತ್ತಿಲ್ಲ, ಅದೊಂದೇ ಪ್ರತಿಕ್ರಿಯೆ. ನಿಮ್ಮ 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 ಪಿ ಎ ದುಡ್ಡು ತಗೊಂಬಂದ್ರಂತೆ, ಅವ್ರು ದುಡ್ಡು ತಗೊಂಬಂದು ಕೊಟ್ಟರಂತೆ, ನಿಜನಾ? ಇದ್ಯಾವುದರ ಬಗ್ಗೆನೂ ಕೂಡ ನನಗೆ ಗೊತ್ತಿಲ್ಲ. ಹೌದು, ಇಡಿ ಅಧಿಕಾರಿಗಳು ನನಗೆ ಕರ್ಕೊಂಡ್ಬಂದಿದ್ದಾರೆ. ಇಡಿ ವಶದಲ್ಲಿರುವಂಥ ನಾಗೇಂದ್ರ ಅವರ ಮೊದಲ ಪ್ರತಿಕ್ರಿಯೆ ಇದು, ಮೊದಲ ಪ್ರತಿಕ್ರಿಯೆ. ಎಸ್, ನಾಗೇಂದ್ರ ಅವರನ್ನ ಕರ್ಕೊಂಡು ಹೋಗ್ತಿರುವಂಥ ದೃಶ್ಯಾವಳಿಗಳನ್ನ, ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಟಿವಿ ನೈನ್ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿ ಒಬ್ಬ ಮಾಜಿ ಸಚಿವ ವಶಕ್ಕೆ ಬರೋ ತನಕ ಬಂತು ಕೇಸ್. ಮಹರ್ಷಿ ವಾಲ್ಮೀಕಿ ನಿಗಮದ ಹಗರಣ ಎಲ್ಲಿ ತನಕ ಬಂದು ನಿಂತಿದೆ? ಇದೊಂದು ದೊಡ್ಡ ಮುಜುಗರ ಸರ್ಕಾರಕ್ಕೆ, ದೊಡ್ಡ ಮುಜುಗರ, ಮತ್ತು ವಿಪಕ್ಷಗಳಿಗೆ ಒಂದು ದೊಡ್ಡ ಅಸ್ತ್ರ. ಯಾಕಂದರೆ ಮೊದಲೇ ಇವರು ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಎತ್ಕೊಂಡಿದ್ದಾರೆ, ಅಲ್ಲಲ್ಲಿ ಪ್ರತಿಭಟನೆಗಳಾಗ್ತಾ ಇವೆ. ಈಗ ನಾಗೇಂದ್ರ ಅವ್ರನ್ನೂ ಕೂಡ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಇದು ಸರಣಿ, ಇದು ಆರಂಭ ಮಾತ್ರ. ನಾಗೇಂದ್ರ ಅವ್ರನ್ನ ವಿಚಾರಣೆ ಮಾಡಿ ಬಿಡಬಹುದು, ಅಥವಾ ಅವ್ರನ್ನ ವಶಕ್ಕೇ ಪಡಿಬಹುದು ಅಂತ, ಅರೆಸ್ಟ್ ಮಾಡಬಹುದು ಅಂತ ನನಗನ್ಸುತ್ತೆ. ಬಹುಶಃ ವಿಚಾರಣೆ ಮಾಡಿ ಬಿಡುವಂಥ ಪ್ರಶ್ನೆ ಪ್ರಮೇಯ ಇಲ್ಲಿಲ್ಲ ಅಂತ. ಯಾಕಂದರೆ ಇಡಿ ಅಷ್ಟು ಸುಲಭವಾಗಿ ಸುಮ್ಮನೆ ಕರ್ಕೊಂಡೋಗಿ ವಿಚಾರಣೆ ಮಾಡಿ ಇಷ್ಟೊಂದೆಲ್ಲ ಹಂಗಾಮಗಳಾಗಲ್ಲ. ಬೇಕಾದ್ರೆ ಕರೆಸ್ತಾರೆ, ಪ್ರಶ್ನೆ ಬೇರೆ. ಈ ರೀತಿ ಮನೆಯಿಂದಲೇ ನಿರಂತರವಾದಂಥ ರೇಡ್ ನಂತರ, ನಿರಂತರವಾದಂಥ ತಪಾಸಣೆಯ ನಂತರ ಇಡಿ ಅಧಿಕಾರಿಗಳವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತಂದರೆ ನಾಗೇಂದ್ರ ಡೆಫಿನೆಟ್ಲಿ ಅರೆಸ್ಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ ನೋಡಿದ್ರೆ. ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗ ವಶಕ್ಕೆ, ನಂತರ ಅವರು ಅರೆಸ್ಟ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇದು ಒಂದು ಲೆಕ್ಕದಲ್ಲಿ ಆಡಳಿತ ಪಕ್ಷಕ್ಕೆ, ಸರ್ಕಾರಕ್ಕೆ ಒಂದು ದೊಡ್ಡ ಮುಜುಗರ. ಇದು ಮುಜುಗರ. ಇದನ್ನು ಹೆಂಗೆ ಅರಗಿಸ್ಕೊಳ್ತಾರೋ ಗೊತ್ತಿಲ್ಲ. ಏನು ಸಾಮಾನ್ಯ ಸಂಗತಿ ಅಲ್ಲ. ಈ ರೀತಿ ಬಹುಕೋಟಿ ಹಗರಣ ಆಗಿರೋದು, ಇಲ್ಲಿಂದ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿರೋದು ಸಾಮಾನ್ಯ ಸಂಗತಿ ಅಲ್ಲ. ನಾಗೇಂದ್ರ ಅವರ ವಶದ ತನಕ ಬಂದು ನಿಂತಿದೆ ಇದು. ಇದರ ಮುಂದುವರೆದ ಭಾಗ ಇನ್ನೂ ಇದೆ. ಮುಂದಿನ ಬಹುಶಃ ಅನಿಸುತ್ತೆ ನನಗೆ ದದ್ದಲ್ಲಾಗಿರ್ಬೋದು, ಇನ್ನು ಬೇರೆ ಬೇರೆಯವರಾಗಿರ್ಬೋದು. ಕೆಲವರ ಹೆಸರನ್ನೂ ಕೂಡ ಬಾಯಿ ಬಿಟ್ಟಿದ್ದಾರೆ ಅನ್ನುವಂಥ ಮಾತಿದೆ. ಕೆಲ ಮಂತ್ರಿಗಳ ಹೆಸರನ್ನೂ ಬಾಯಿ ಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆ ರೀತಿ ಏನಾದರೂ ಬಾಯಿ ಬಿಟ್ಟಿದ್ದು ನಿಜ ಆಯಿತು ಅಂತಂದರೆ ಗ್ರಹಚಾರ ಕಾದಿದೆ ಅಂತ ಅರ್ಥ. ಆ ರೀತಿ ಕೆಲವ್ರ ಹೆಸರನ್ನ ಯಾರಾದರೂ ಹೇಳಿದ್ರು ಅಂತಂತಂದರೆ ಅವ್ರನ್ನ ವಿಚಾರಣೆ ಕರ್ಕೊಂಬರುವಂಥದ್ದು ನಿಶ್ಚಿತ ಅಂತ ಅರ್ಥ. ಆ ರೀತಿ ಏನಾದರೂ ಮಾಹಿತಿ ಸೂಚನೆಗಳು ಸಿಕ್ಕು ಅಂತಂತಂದರೆ ನಾಗೇಂದ್ರನ ಸ್ಥಿತಿ ಇನ್ನುಳಿದಂಥವ್ರಿಗೂ ಕೂಡ ಬಂದರೂ ಕೂಡ ಆಶ್ಚರ್ಯ ಇಲ್ಲ ಅಂತಲೇ ಅರ್ಥ. ಶಾಂತಿನಗರದ ಇಡಿ ಕಚೇರಿಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಡಾಲರ್ಸ್ ಕಾಲೋನಿಯಿಂದ ನಾಗೇಂದ್ರ ಅವ್ರನ್ನ ಕರ್ಕೊಂಬಂದಂಥ ಇಡಿ ಅಧಿಕಾರಿಗಳು ನೇರವಾಗಿ ಕರ್ಕೊಂಬಂದರು. ಅವ್ರನ್ನ ಸಂಪೂರ್ಣ ಕವರ್ ಮಾಡ್ಕೊಂಡಿದ್ರು. ಆದರೂ ಕೂಡ ನಮ್ಮ ಪ್ರತಿನಿಧಿ ಅವರಿಂದ ಒಂದಷ್ಟು ಸಂಗತಿಗಳನ್ನು ಬಾಯಿ ಬಿಡಿಸ್ದ. ನನಗೇನೂ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಮಾತ್ರ ಹೇಳಿದ್ರು.